ಹಾಯ್ ನಮಸ್ಕಾರ. ನಾನು ನಿಮ್ಮ ಭರತ್ ಮಾತಾಡ್ತಾ ಇದ್ದೀನಿ ಸಮಯನ ಟೂರ್ಸಿಂದ. ನವೆಂಬರ್ 1 US ಒಂದು ಹೊಸ ಅಪ್ಡೇಟ್ ತರ್ತಾ ಇದೆ. ಆ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಗೋಯಿಂಗ್ ಫಾರ್ವರ್ಡ್ US ವೀಸಾ ಫೈಲ್ ಮಾಡಬೇಕಂದ್ರೆ ಯು ಕ್ಯಾನ್ ಫೈಲ್ ಇಟ್ ಫ್ರಮ್ ಕಂಟ್ರಿ ಆಫ್ ರೆಸಿಡೆನ್ಸ್ ಆರ್ ಕಂಟ್ರಿ ಆಫ್ ನ್ಯಾಷನಾಲಿಟಿ. ಥರ್ಡ್ ಕಂಟ್ರಿಯಿಂದ US ವೀಸಾನ ಫೈಲ್ ಮಾಡೋಕ್ಕೆ ಆಗಲ್ಲ. ಸೊ ಏನಪ್ಪ ಇದು ಥರ್ಡ್ ಕಂಟ್ರಿಯಿಂದ US ವೀಸಾನ ಫೈಲ್ ಮಾಡೋದು ಅಂತಂದರೆ, ಸೊ ಮುಂಚೆ ಇಂಡಿಯಾನಲ್ಲಿ ನಿಮಗೆ 1 year ವೇಟೇಜ್ ಇತ್ತು. ಅದನ್ನ ಬೈಪಾಸ್ ಮಾಡೋದಕ್ಕೆ ಸುಮಾರು ಜನ ಬೇರೆ ಕಂಟ್ರಿಗೆ ವಿಸಿಟರ್ ವೀಸಾನಲ್ಲಿ ಹೋಗಿ ಅಲ್ಲಿಂದ ಫೈಲ್ ಮಾಡ್ತಾ ಇದ್ರು. ಸೊ ಅದು ಇನ್ಮೇಲೆ ಪಾಸಿಬಿಲಿಟಿ ಇರಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್ ಯು ಕ್ಯಾನ್ ಅಪ್ಲೈ ಫಾರ್ US ವೀಸಾ ಐದರ್ ಫ್ರಮ್ ಕಂಟ್ರಿ ಆಫ್ ರೆಸಿಡೆನ್ಸ್ ಆರ್ ಕಂಟ್ರಿ ಆಫ್ ನ್ಯಾಷನಾಲಿಟಿ. ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಏನಂದ್ರೆ, ನೀವು ಇನ್ ಕೇಸ್ ಏನಾರ ಇಂಡಿಯನ್ ನ್ಯಾಷನಲ್ ಆಗಿದ್ದು ಬೇರೆ ಕಂಟ್ರಿನಲ್ಲಿ ವರ್ಕ್ ಮಾಡ್ತಾ ಇದೆ, ಫಾರ್ ಎಕ್ಸಾಂಪಲ್ ನೈಬರಿಂಗ್ ಕಂಟ್ರೀಸ್ ಅಲ್ಲಿ ಲೈಕ್ ಮಲೇಷ್ಯಾ, ಸಿಂಗಾಪುರ್, ಥೈಲ್ಯಾಂಡ್, ದುಬೈ ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರೆ ಆ ರೆಸಿಡೆನ್ಸ್ ಪರ್ಮಿಟ್ ಇಟ್ಕೊಂಡು ನೀವು ಅಲ್ಲಿಂದ ಅಪ್ಲೈ ಮಾಡ್ಬೋದು. ಬದಲಿಗೆ ಟೂರಿಸ್ಟ್ ವೀಸಾ ಇಟ್ಕೊಂಡು ನೀವು ಅಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ.